ಹಾಯ್ ಆಲ್, ಇದು ಮಂಡೇ ಆಫ್ಟರ್ನೂನ್ ವ್ಲಾಗ್. ಇವತ್ತಿನ ಲಂಚ್ ಆ್ಯಂಡ್ ಕಮ್ ಡಿನ್ನರ್ಗೆ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯಕ್ಕೆ ಮಿನಿ ಕ್ಯಾಪ್ಸಿಕಮ್ ಆ್ಯಂಡ್ ಹೀರೆಕಾಯಿ. ಮಿನಿ ಕ್ಯಾಪ್ಸಿಕಮ್ ಅಂದರೆ ನಮ್ಮ ಕಡೆ ಇದನ್ನು ವಾಟೆಮೆಣಸಿಕಾಯಿ ಅಂತ ಕರೀತಾರೆ. ಯಾರ್ಯಾರು ಉತ್ತರ ಕರ್ನಾಟಕ ಜನಕ್ಕೆ ಇದ್ರ ಬಗ್ಗೆ ಚೆನ್ನಾಗೇ ಗೊತ್ತಿರುತ್ತೆ. ನಮ್ಮ ಬೆಂಗಳೂರಲ್ಲಿ ಇದು ಸಿಗಲ್ಲ, ಯಾಕೆಂದರೆ ನಾನು ತುಂಬ ಹುಡುಕಿದ್ದೀನಿ ಈ ಮೆಣಸಿಕಾಯಿಗೋಸ್ಕರ, ಎಲ್ಲೂ ಸಿಕ್ಕಿಲ್ಲ. ಸೊ ಲಾಸ್ಟ್ ವೀಕ್ ಊರಿಗೆ ಹೋದಾಗ ತೊಗೊಂಡು ಬಂದಿದ್ದೆ. ನನ್ನ ಹಸ್ಬೆಂಡ್ಗೆ ಈ ಮೆಣಸಿಕಾಯಿ ಮತ್ತು ಹೀರೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ಸೊ ಊರಿಗೆ ಹೋದಾಗಲೆಲ್ಲ ಮಿಸ್ ಮಾಡಿದೆ ಈ ಮಿನಿ ಕ್ಯಾಪ್ಸಿಕಮ್ ಮತ್ತು ನುಗ್ಗೆ ಸೊಪ್ಪನ್ನ ತೊಗೊಂಡು ಬರ್ತೀನಿ. ಈ ವಾಟೆಮೆಣಸಿಕಾಯಲ್ಲಿ 2 ಥರ ಬರುತ್ತೆ. ಒಂದು ತುಂಬ ಸಣ್ಣದಿರುತ್ತೆ, ಇನ್ನೊಂದು ಮೀಡಿಯಮ್ ಸೈಜ್ ಇರುತ್ತೆ. ಸೊ ಮೀಡಿಯಮ್ ಸೈಜ್ ಇರೋದು ಅಷ್ಟು ಖಾರ ಇರೋಲ್ಲ, ಬಟ್ ಸಣ್ಣದು ತುಂಬಾ ಖಾರ ಇರುತ್ತೆ. ಹಾಗೆ ಇದ್ರ ಜೊತೆ ಜೋಳದ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಲ್ಯಕ್ಕೆ ಜೋಳದ ರೊಟ್ಟಿ ಒಳ್ಳೆ ಕಾಂಬಿನೇಷನ್. 2 to 3 years ಮುಂಚೆ ನನಗೆ ರೊಟ್ಟಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ಗೋಸ್ಕರ ನಾನು ರೊಟ್ಟಿ ಮಾಡೋದನ್ನ ಕಲಿತೆ. ಅವರಿಗೆ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಮೊದಲೆಲ್ಲ ರೊಟ್ಟಿ ಮಾಡುವಾಗ ದಪ್ಪ ಆಗೋದು ಅಥವಾ ಮಧ್ಯ ಹರಿಯೋದು ರೌಂಡ್ಗೆ ಬರ್ತಾ ಇರಲಿಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ಮಾಡ್ತಾ ಇವಾಗ ಚೆನ್ನಾಗಿ ಮಾಡೋದನ್ನ ಕಲ್ತಿದ್ದೀನಿ. ಈ ಮಿನಿ ಕ್ಯಾಪ್ಸಿಕಮ್ ಮತ್ತು ಹೀರೆಕಾಯಿ ಪಲ್ಯ ರೆಸಿಪಿ ಯಾರಿಗಾರು ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ರೆಸಿಪಿ ವಿಡಿಯೋನ ಶೇರ್ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.